श्रीपूर्णबोध गुरुतीर्थपयोद्धिपारा कामारिमाक्ष विषमाक्ष तिरस्पृशन्ति पूर्वोत्तरामिततरङ्गचरत्स्वहंसा देवालिसेदितपराङ्घ्रिपयोजलग्ना श्रीवेषभेदगुणपूर्तिजगत्सु सत्त्वनीचोच्चभावमुखनग्रगणैः समेता दुर्वाद्यजापतिकिलैर्गुरुराघवेन्द्र वाग्देवता सरिदमुं विमलीकरोतु श्रीराघवेन्द्रः सकलप्रदाता स्वपादकञ्जद्वयभक्तिमध्य अघाद्रिसंभेदनदृष्टिवज्रक्षमा सुरेन्द्रो ಮಾಂ ಸದಾಯಂ. ಮುಂದಿನ ಪದ್ಯ. ಶ್ರೀರಾಘವೇಂದ್ರೋ ಹರಿಪಾದಕಂಜನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸ ಭೂಯಾತ್. ಶ್ರೀರಾಘವೇಂದ್ರ ಹರಿಪಾದಕಂಜನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ಶ್ರೀರಾಘವೇಂದ್ರರು ಹರಿಯ ಪಾದಗಳೆಂಬ ಕಮಲಗಳನ್ನು ನಿರಂತರ ಸೇವೆ ಮಾಡಿದ್ದರ ಫಲವಾಗಿ ಎಲ್ಲ ಬಗೆಯ ಸಂಪತ್ತನ್ನು ಪಡೆದವರು, ಎಲ್ಲ ಬಗೆಯ ವೈಭವವನ್ನ ಅನುಭವಿಸಿದವರು. ದೇವಸ್ವಭಾವ ದೇವತೆಗಳಂತೆ ಹುಟ್ಟಿದವರು. ದಿವಿಜದ್ರುಮಃ ದೇವತೆಗಳ ಲೋಕದ ಕಲ್ಪವೃಕ್ಷದಂತೆ ಇರುವವರು. ಅಯಂ ಇಂತಹ ರಾಘವೇಂದ್ರ ಗುರುಗಳು ಮೇ ಸತತಂ ಇಷ್ಟಪ್ರದೋ ಭೂಯಾತ್. ಇಂತಹ ರಾಘವೇಂದ್ರ ಗುರುಗಳು ಅನುಗಾಲವೂ ನನಗೆ ಅಭೀಷ್ಟವನ್ನ ನೀಡುತ್ತಿರಲಿ. ರಾಘವೇಂದ್ರರು ಹರಿಯ ಪಾದಗಳ ಸೇವೆಯಿಂದ ಸಮಸ್ತ ಬಗೆಯ ಸಂಪತ್ತನ್ನೂ ಹೊಂದಿದವರು. ದೇವತೆಗಳಂತೆ ಸ್ವಭಾವದವರು. ದೇವಲೋಕದ ಮರದಂತೆ ಕಲ್ಪಿಸಿದ್ದನ್ನೆಲ್ಲ ಕೊಡುವಂಥವರು, ಬಯಸಿದ್ದನ್ನೆಲ್ಲ ಇಷ್ಟಪ್ರದ ನೀಡುವಂಥವರು. ಅಂತಹ ಗುರುಗಳು ನನಗೆ ನನ್ನ ಅಭೀಷ್ಟಗಳನ್ನ ನೀಡಲಿ ಅಂತ ಈ ಪದ್ಯದ ಪ್ರಾರ್ಥನೆ. ಭವ್ಯ ಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಜೋ ಪಪ್ಲವ ಸಿಂಧು ಸೇತು. ಎಂಥವರು ರಾಘವೇಂದ್ರ ಗುರುಗಳು ಅಂತಂದ್ರೆ ಭವ್ಯ ಸ್ವರೂಪ. ಭವ್ಯ ಅಂದ್ರೆ ಯಾವುದೇ ದೋಷಗಳಿಂದ ಕೂಡಿರದ ವಿಶಿಷ್ಟವಾದ ಚೆಲುವಿನ ರೂಪದವರು. ಭವ್ಯ ಸ್ವರೂಪ. ಸ್ವರೂಪ ಅಂದ್ರೆ ಹೊರಗಿನ ನೋಡ್ಲಿಕ್ಕೆ ಕಾಣುವಂತಹ ಆಕೃತಿ, ಅದು ಭವ್ಯ, ಸಾಮಾನ್ಯವಲ್ಲ ಅಂತ ಅರ್ಥ. ಅಸಾಧಾರಣವಾದ ಯೋಗ ಲಕ್ಷಣಗಳಿಂದ ಕೂಡಿದವರು. ಭವದುಃಖ ತೂಲ ಸಂಘಾಗ್ನಿಚರ್ಯ ಸಂಸಾರವೆಂಬ ದುಃಖದ ತೂಲ ಕಡಲನ್ನು, ಕಡಲಿನ ಸಂಘ ರಾಶಿಯನ್ನು ಸುಡುವ ಅಗ್ನಿಚರ್ಯ ಅಗ್ನಿಯಂತೆ ಕೆಲಸ ಮಾಡುವವರು. ಸಂಸಾರದ ದುಃಖವೆಂಬ ಹತ್ತಿಯ ಮೂಟೆಯನ್ನು ಬೆಂಕಿಯ ಕಿಡಿಯಿಂದ ಕ್ಷಣ ಮಾತ್ರದಲ್ಲಿ ಸುಡುವ ಕೆಲಸ ಮಾಡುವವರು. ಸುಖ ಧೈರ್ಯಶಾಲಿ ಸಂತಸವನ್ನಿಡುವವರು, ಸಂತಸದಿಂದಿರುವವರು, ಧೈರ್ಯದಿಂದ ಕೂಡಿದವರು. ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ಎಲ್ಲ ಬಗೆಯ ದುಷ್ಟ ಗ್ರಹಗಳ, ಗ್ರಹ ಅಂತಂದ್ರೆ ಈ ಆಕಾಶದಲ್ಲಿರುವ ಗ್ರಹಗಳ ಬಗ್ಗೆ ಹೇಳುದಿಲ್ಲ. ಗ್ರಹ ಅಂದ್ರೆ ಸಂಸ್ಕೃತದಲ್ಲಿ ಅರ್ಥ ಭೂತ ಅಂದ್ರೆ ಒಟ್ಟು ಕೆಟ್ಟ ಶಕ್ತಿಗಳು ಅಂತ ಅರ್ಥ. ಗ್ರಹ ಅಂದ್ರೆ ನವಗ್ರಹಗಳು ಕೂಡ ನಮ್ಮನ್ನ ಹಿಡಿತಾವೆ, ಆದ್ರಿಂದಾಗ ಅದಕ್ಕೆ ಗ್ರಹ ಅಂತ ಹೆಸರು. ಭೂತ ಪ್ರೇತಗಳು ಕೂಡ ನಮ್ಮ ಮೇಲೆ ತಮ್ಮ ಪರಿಣಾಮವನ್ನು ಬೀರಬಲ್ಲವು. ನಮ್ಮ ಕೈ ಮೀರಿದ ಕೋಪ ನಮ್ಮನ್ನ ಆಡಿಸುತ್ತೆ, ನಮ್ಮ ಕೈ ಮೀರಿದ ಮೋಹ ನಮ್ಮನ್ನ ಯಾವುದೋ ವಸ್ತುವನ್ನ ಬಯಸುವಂತೆ ಮಾಡುತ್ತೆ, ನಮ್ಮ ಕೈ ಮೀರಿದ ಮರೆವು ನಮಗೆಲ್ಲವನ್ನು ಮರೆತು ಹೋಗುವಂತೆ ಮಾಡುತ್ತೆ, ಕೈ ಮೀರಿದ ಬಯಕೆಗಳು ಇಂಥದ್ದೇ ಬೇಕು ಅನ್ನುವ ಹಠಕ್ಕೆ ಬೀಳುವಂತೆ ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಕೈ ಮೀರುವುದು ಅನ್ನುವ ಸ್ಥಿತಿ ಏನಿದೆ ಅದು ಗ್ರಹ. ಯಾವುದೋ ಒಂದು ಗ್ರಹ ಸ್ವಲ್ಪ ಹೊತ್ತು ನಮ್ಮನ್ನ ನಾವಾಗಿಲ್ಲದಂತೆ ಮಾಡಿ ನಮ್ಮನ್ನ ಆಟ ಆಡಿಸುತ್ತೆ. ಅಂತಹ ದುಷ್ಟ ಗ್ರಹಗಳೇನಾಗಿ ಇದ್ರೆ
ರಾಘವೇಂದ್ರ ಗುರುಗಳ ಜೀವನದಲ್ಲೂ ಅಂತಹ ಪ್ರಸಂಗಗಳು ನಡೆದಿತ್ತು. ಆದ್ರಿಂದ ಅವರ ಮಡದಿ ಅಕಾಲ ಮರಣ ಹೊಂದಿ ಉತ್ತಮ ಶರೀರವನ್ನ, ಉತ್ತಮ ಲೋಕವನ್ನ ಪಡೆಯದೆ ಪ್ರೇತವಾಗಿ ಓಡಾಡುವ ಸಂದರ್ಭದಲ್ಲಿ ಅದರ ಕೀರಲು ದುಃಖವನ್ನ ಕೇಳಿಸಿಕೊಂಡ ಗುರುಗಳು ನಾರಾಯಣನನ್ನ ಸ್ಮರಿಸಿ ನೀರನ್ನ ಜಪಿಸಿ ಆ ಜೀವಕ್ಕೆ ಸದ್ಗತಿಯನ್ನ ಕೊಟ್ಟವರು. ನಮ್ಮಲ್ಲಿ ರೆಸ್ಟ್ ಇನ್ ಪೀಸ್ ಅಂತಿಲ್ಲ, RIP ಅಂತ ಹಾಕುದು. ಆ ಡಬ್ಬದಲ್ಲಿ ಹಾಗೇ ಶರೀರವೇ ಆತ್ಮ ಅಂತ ಭಾವಿಸಿದ ಮಂದಿ ಅದು ಅಲ್ಲಾಡದೆ ಸುಮ್ಮನೆ ಇರುತ್ತೆ, ಎಲ್ಲರಿಗೂ ಮೋಕ್ಷ ಆಗುವಾಗ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂತಹ ಕೀಲು ಬಡಿದು ಡಬ್ಬಿಯೊಳಗೆ ಹಾಕಿಡುವಂತಹ ಮಂದಿ ಹೇಳುವ ಮಾತು. ನಮ್ಮಲ್ಲಿ ಜೀವ ಹೊರಟು ಹೋಗಿರುತ್ತೆ, ದೇಹ ಬೇರೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ದೇಹ ಬಿಟ್ಟು ಜೀವ ಹೊರಟಾಗಲು ಅದಕ್ಕೆ ಉತ್ತಮ ಗತಿ ಲಭ್ಯವಾಗದೇ ಹೋದಾಗ ಆಚಾರ್ಯ ರಾಘವೇಂದ್ರ ಗುರುಗಳು ಅವರ ದಿವ್ಯವಾದ ಮಂತ್ರದ ಶಕ್ತಿಯಿಂದ ದುಷ್ಟ ಗ್ರಹಗಳನ್ನ ನಿಗ್ರಹ ಮಾಡುವಲ್ಲಿ ಈಶಃ. ನಿಗ್ರಹ ಮಾಡೋರು ತುಂಬಾ ಜನ ಇರ್ತಾರೆ, ಕೊನೆಗೆ ಅವರೇ ಸಿಕ್ಕಿ ಬೀಳ್ತಾರೆ ಕೆಲವು ಸಲ. ಅದನ್ನು ಮಾಡ್ಲಿಕ್ಕೆ ಹೋಗುದು ತುಂಬಾ ಡೇಂಜರ್. ಅದನ್ನು ಮಾಡಬಾರದು ಅಂತಾನೆ ಸಾಮಾನ್ಯರಿಗೆ ಅದು ದಕ್ಕದ ಕೆಲಸ. ಅದಕ್ಕಂತಾನೇ ಬಂದವರು ಅಂತ ಇರ್ತಾರೆ, ಅವ್ರಿಗೆ ಅದೇ ಆದೇಶ ಇರುತ್ತೆ. ನಾವು ಮಾಡ್ತೇವೆ ಅಂತ ಹೋದವರು ಅದರ ಕೈಯಲ್ಲೇ ಸಿಲುಕಿ ರಕ್ತಕಾರಿ ಸತ್ತವರಿದ್ದಾರೆ. ಅದರಿಂದಾಗಿ ಅದನ್ನ ನಾವು ಗುರುಗಳ ಮೂಲಕವೇ ನಮ್ಮ ದೋಷವನ್ನ ಯಾರ್ಯಾರ ಹತ್ರನೂ ಹೋಗಿ ಅವರು ಭೂತ ಬಿಡಿಸ್ತಾರೆ, ಇವರು ಭೂತ ಬಿಡಿಸ್ತಾರೆ ಅಂತ ಹೋಗಿ ತಾವು ಭೂತ ಬಿಡಿಸ್ಕೊಳ್ಳದೆ ಇನ್ನೂ ಡಬಲ್ ಆಗಿ ಅನ್ಯಾಯ ಪರಾಕಾಷ್ಠೆಯನ್ನ ಮುಟ್ಟಿದ ಸ್ಥಿತಿಯನ್ನ ನೋಡ್ತೇವೆ ನಾವು. ಅಥವಾ ಆ ತಕ್ಷಣಕ್ಕೆ ಅದನ್ನ ನಿಗ್ರಹ ಮಾಡ್ತಾರೆ, ಅದು ಇನ್ನು ಹೆಚ್ಚು ಕೋಪದಿಂದ ಮುಂದಿನ ಸಲಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದು ಯಜಮಾನನನ್ನ ನುಂಗಿ ಬಿಡುತ್ತೆ. ಆದ್ರಿಂದಾಗಿ ಅಂತಹ ಸ್ಥಿತಿಯಲ್ಲಿ ಇಲ್ಲದ, ಮತ್ತೆ ಮರಳಿ ಆ ದುಃಖ ನಮ್ಮ ಕಾಡದ ಸ್ಥಿತಿಯಲ್ಲಿ ನಿಗ್ರಹೇಶಃ, ನಿಗ್ರಹ ಮಾಡುವವರಲ್ಲಿ ಅತ್ಯಂತ ಸಮರ್ಥರಾಗಿರುವಂತಹ ರಾಘವೇಂದ್ರ ಗುರುಗಳ ಹತ್ತಿರ ನಾನು ಬರಬೇಕು, ನಾನು ಅವರನ್ನೇ ಕೇಳಬೇಕು. ದುರತ್ಯಯೋಪಪ್ಲವ ಸಿಂಧು ಸೇತು, ದುರತ್ಯಯ ದಾಟಲಿಕ್ಕೆ ಆಗದ, ಉಪಪ್ಲವ ಕೆಟ್ಟ ದೋಷಗಳೆಂಬ ದೊಡ್ಡ ಸಮುದ್ರಕ್ಕೆ ಸೇತುವೆಯಂತೆ ಇರುವವರು. ಉಪಪ್ಲವ ಸಿಂಧು ಸೇತು. ಉಪಪ್ಲವ ಅಂದ್ರೆ ಬಿಡದೆ ಒಂದಾದ್ಮೇಲೆ ಒಂದು ಮುಳುಗುವ ದೋಣಿ. ಸಣ್ಣ ದೋಣಿ, ಅದು ಒಂದ್ ಸರ್ತಿ ಗಾಳಿ ಬೀಸಿದ ತಕ್ಷಣ ಉಲ್ಟಾ ಬೀಳುತ್ತೆ. ಇಂಥ ದೊಡ್ಡ ಸಮುದ್ರವನ್ನ ದಾಟ್ಲಿಕ್ಕೆ ಅಂಥ ಚಿಕ್ಕ ತೆಪ್ಪವನ್ನ ಹತ್ತಿ ಕೂತು ನಾನು ದಾಟ್ತೇನೆ ಎಂದಾಗ ತೆರೆಗಳು ಬಿಟ್ಟಾವೆ, ತಿಮಿಂಗಿಲಗಳು ಬಿಟ್ಟಾವೆ, ಅಥವಾ ಅಲ್ಲಿ ಸಿಗಬೇಕಾದ ವಸ್ತುಗಳು ಸಿಗದೆ ಉಪವಾಸ ಬಿದ್ದು ಸಾಯ್ಬೇಕೋ ಏನು? ಅಂತ ಸಂದರ್ಭದಲ್ಲೂ ಸೇತುವೆಯಂತೆ ದಡವನ್ನ ದಾಟಿಸುವ ಗುರುಗಳು ರಾಘವೇಂದ್ರ ಗುರುಗಳು. ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವದ್ಯವೇಶ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ದೋಷವನ್ನ ಕಳೆದವರು, ದೋಷವಿಲ್ಲದ ಅತ್ಯಂತ ಸುಂದರವಾದ ವೇಷವನ್ನ, ಅಂದ್ರೆ ವೇಷ ಅಂದ್ರೆ ಹಾಕೊಂಡದ್ದು ಅಂತ ಅರ್ಥ ಅಲ್ಲ, ವೇಷ ಅಂದ್ರೆ ಬಟ್ಟೆ ಬರೆ, ಮನಸ್ಸಿಗೆ ಒಪ್ಪುವಂತಹ ರೀತಿಯ ಸಾಧು ಸಜ್ಜನರು ಅಂತ ಅವರ ಹತ್ತಿರ ಬರಬೇಕು, ಅವರನ್ನ ಮಾತಾಡಿಸ್ಬೇಕು, ಅವರ ಹತ್ರ ನನ್ನ ದುಃಖಗಳನ್ನ ಹೇಳಿಕೊಳ್ಬೇಕು ಅಂತ ಕಾಣುವಂತಹ ಅಂತರಂಗದ ಭಾವನೆಯನ್ನು ಸೆಳೆಯಬಲ್ಲಂತಹ ವ್ಯಕ್ತಿತ್ವ ಉಳ್ಳವರು. ವೇಷ ಅನ್ನೋದು ಹೊರಮುಖವಾಗಿ ನಾವು ಕಾಣುವಂತದ್ದು ಬಟ್ಟೆ ಬರೆ ಅಷ್ಟೇ ಅಲ್ಲ. ಅವರ ತಪಸ್ಸು, ಅವರ ಮಾತು, ಅವರ ಕಣ್ಣೋಟ, ಅವರ ಆ ಸಮಾಧಾನ ಮಾಡುವ ಪರಿ, ಇವೆಲ್ಲವೂ ನಿರವದ್ಯ. ಅವದ್ಯ ಅಂದ್ರೆ ದೋಷ, ನಿರವದ್ಯ ಅಂದ್ರೆ ಸ್ವಲ್ಪವೂ ದೋಷವಿಲ್ಲದವರು. ನಿರಸ್ತ ದೋಷ, ದೋಷಗಳನ್ನೇ ತಟ್ಟಿಸಿಕೊಳ್ಳದವರು. ಅಂದ್ರೆ ದೋಷಗಳನ್ನ, ನಿರಸ್ತ ಅಂದ್ರೆ ಕಳೆದವರು, ದೋಷಗಳನ್ನ ಕಳೆದವರು, ದೋಷಗಳನ್ನೇ ಅಂಟಿಸಿಕೊಳ್ಳದವರು. ನೀವು ದೋಷ ಕಲಿಯೋರು, ನೀವೇ ದೋಷಗ್ರಸ್ತರಾದ್ರೆ ನಾಳೆ ನಮಗೂ ಅದು ಅಂಟತ್ತೆ. ಹಾಗಲ್ಲ, ದೋಷ ಇಲ್ಲ, ದೋಷ ಬರಲ್ಲ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ, ನಮ್ಮದು ಕಲಿಯೋರು ಮಾತ್ರ ಅಲ್ಲ, ಅವರಲ್ಲಿ ಅಂತಹ ದೋಷಗಳು ಇಲ್ಲದವರು. ಪ್ರತ್ಯರ್ಥಿ, ಎದುರಾಳಿಯಾಗಿ ಯಾರಾದ್ರೂ ಮಾತಿನಿಂದ
ಸೋಲಿಸುವಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ರೆ ಅವರಲ್ಲಿ ಮೂಕತ್ವ ನಿಧಾನ ಭಾಷಃ, ಅವರ ಬಾಯಿ ಮುಚ್ಚಿಸುವಂತಹ ಒಳ್ಳೆಯ ಮಾತುಗಾರಿಕೆಯಿಂದ ಕೂಡಿದವರು, ಕಾರಣ ಯುಕ್ತಿಪೂರ್ವಕವಾದ, ನಿಧಾನ ಅಂದ್ರೆ ಕಾರಣ, ಯುಕ್ತಿಯುಕ್ತವಾದ ಮಾತುಗಳಿಂದ ಪ್ರತ್ಯರ್ಥಿಯನ್ನ ಮೂಕಗೊಳಿಸುವಂತಹ ಮಾತುಗಾರಿಕೆಯವರು. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ತನಕ ಸುಮ್ಮನೆ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ, ಏನೇನು ಹೇಳ್ತಾರೆ ಎಲ್ಲ ಹೇಳಿ. ಉತ್ತರ ಕೆಲವೊಂದ್ ಸರ್ತಿ ಏನು ಇರಲ್ಲ, ಅವರು ಸುಮ್ಮನೆ ಪ್ರಶ್ನೆಗಳನ್ನು ದೊಡ್ಡ ವಾಕ್ಯಗಳಲ್ಲಿ ತಲೆ ತಿರುಗುವಂತೆ ಮಾಡುವ ರೀತಿಯಲ್ಲಿ ಕೇಳ್ತಾರೆ. ಆದ್ರೆ ಉತ್ತರ ನೋಡಿದ್ರೆ ಅದ್ರಲ್ಲಿ ಎಂಥದ್ದು ಸ್ವಾರಸ್ಯ ಕಾಣುವಂಥದ್ದು ಗೊತ್ತಾಗಲ್ಲ, ಅಥವಾ ಅಂತ ಮಹತ್ವದ್ದು ಆಗಿರಲ್ಲ ಪ್ರಶ್ನೆ, ತಲೆ ಕೆಡಿಸುವಂತದ್ದು ಇರುತ್ತೆ. ಅಂತದ್ದನ್ನ ಅತ್ಯಂತ ಸಲೀಸಾಗಿ ನಾಶ ಮಾಡುವವರು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ತುಂಬಾ ತಿಳಿದವರಿಗೆ ಮಾತ್ರ ಅವರ ಮಾತು ಇನ್ನಷ್ಟು ಆಳಕ್ಕೆ ಎಳೆದೊಯ್ಯುವಂಥದ್ದು, ಮಹಾವಿಶೇಷವಾದ ಅರ್ಥದಿಂದ ಕೂಡಿರುವಂಥದ್ದು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ಪ್ರತಿಯೊಂದು ವಿಷಯವೂ ಕೂಡ ಹೇಳಿ ಆದ್ಮೇಲೆ ಇನ್ನೂ ಉಳಿದಿದೆ, ಅವ್ರು ಹೇಳಿದ್ರಲ್ಲಿ ಇನ್ನೇನೋ ಅರ್ಥ ಉಳಿದಿದೆ ಅನ್ನುವ ರೀತಿಯ ಮಾತುಕತೆಯನ್ನ ತುಂಬಿಕೊಂಡವರು. ವಿಶಿಷ್ಟವಾದ ಭಾವದಿಂದ ಹೇಳಿದ್ಮೇಲೂ ಉಳಿಯುವಂತಹ ಶೇಷ ಎಲ್ಲ ಉಳ್ದೇ ಹೋಗಿರುತ್ತೆ. ಮಹಾವಿಶೇಷ, ಎಲ್ಲ ವಿಷಯಗಳನ್ನ ವಿದ್ವಾಂಸರು ತಿಳಿದ ಮೇಲೂ ಒಂದಿಷ್ಟು ಅಭಿಪ್ರಾಯದಿಂದ ತನ್ನ ಭಗವಂತನ ಗುಣವನ್ನ ಎಷ್ಟು ಹೇಳಿದ್ರು ಚಿಂತನೆ ಮಾಡುವವರಿಗೆ ಇನ್ನೂ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, 1000 ಮೋರೆಯ ಎತ್ತರವನ್ನು ಹೊಂದಿದ ಶೇಷನನ್ನೂ ಕೂಡ ಮೆಚ್ಚಿಸಿ ಗೆಲ್ಲಿದವರು. ನಿರ್ಜಿತ ಭವ್ಯಶೇಷ, ಭವ್ಯವಾದ ಶೇಷನನ್ನು ತನ್ನ ವಾಗ್ವೈಖರಿಯಿಂದ ಗೆದ್ದವರು. ಅದರ ಅರ್ಥ ಮೆಚ್ಚಿಸಿದವರು ಅಂತ ಅರ್ಥ. ಶೇಷನನ್ನ ಗೆಲ್ಲುವುದು ಹೇಗೆ? ಸಾಮಾನ್ಯ ವ್ಯಕ್ತಿ ಯಾರೂ ಕೂಡ ಶೇಷನ ಸಾಮರ್ಥ್ಯವನ್ನ ತೂಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ನಿರ್ಜಿತ ಭವ್ಯ ಶೇಷ ಅಂತಂದ್ರೆ ಶೇಷ ಕೂಡ ತಲೆ ತೂಗುವಂತೆ 1000 ತಲೆಗಳು ನನಗಿದ್ದದ್ದು ಸಾರ್ಥಕವಾಯಿತು ಅಂತ ಭಾವಿಸುವಂತೆ ಮಾಡಿದವರು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಒಳ್ಳೆಯ ಮನೆತನವನ್ನ ಬೆಳಗುವ ಮಕ್ಕಳು, ಆ ಮನೆಯನ್ನ ನಡೆಸಲಿಕ್ಕೆ ಬೇಕಾದಂತಹ ಸಂಪತ್ತು, ಆ ಸಂಪತ್ತಿನಿಂದ ಮನೆಯವರಿಂದ ಕೂಡಿದ ಮೇಲೆ ಆ ಮನೆಯ ಹೆಗ್ಗಳಿಕೆಯನ್ನು ಹೆಚ್ಚಿಸುವುದಕ್ಕೆ ಬೇಕಾದ ಭಗವಂತನಲ್ಲಿನ ಪರಿಶುದ್ಧವಾದ ಭಕ್ತಿ, ಆ ಭಕ್ತಿ ಗಟ್ಟಿಯಾಗಿ ನಿಲ್ಲಬೇಕು, ಅದು ಮಧ್ಯದಲ್ಲಿ ಕತ್ತರಿಸಿ ಹೋಗಬಾರದು ಅಂತಂದ್ರೆ ಬೇಕಾಗುವ ವಿಜ್ಞಾನ, ವಿಶೇಷವಾದ ತಿಳುವಳಿಕೆ. ಅದು ತಿಳುವಳಿಕೆ ಇದ್ರೆ ಸಾಕಾಗುದಿಲ್ಲ, ತಿಳಿದದ್ದನ್ನ 10 ಜನಕ್ಕೆ ಹೇಳುವ ಗುಣಗಳು ಮಾತಿನ ಸ್ವರೂಪದಲ್ಲಿ ಹೊರಕ್ಕೆ ಬರಬೇಕು. ಅದಕ್ಕಾಗಿ ಮಾತಿನ ಶಕ್ತಿ. ಮಾತು ಸರಿ ಇದ್ರೂ ಕೂಡ ಕೇಳಿಸುವುದಕ್ಕೆ ಬೇಕಾದ ದೈಹಿಕ ರಚನೆ ಇಲ್ಲ ಅಂತ ಆದ್ರೆ ಆಗ ದೇಹ ಅಥವಾ ಕೈ ಕಾಟ ಇರಬಹುದು, ಕಣ್ಣಿನ ನೋಟ ಇರಬಹುದು, ಕಿವಿಯ ಕೇಳಿಸಿಕೊಳ್ಳುವ ಇರಬಹುದು, ದೇಹದ ನಡೆಯುವಿಕೆ, ಕೈಕಾಲುಗಳ ಅಲ್ಲಾಡಿಸುವಿಕೆ, ಇವೆಲ್ಲವೂ ಕೂಡ ಪಾಠವ. ಸರಿಯಾದ ಪಟುತ್ವವನ್ನು ಹೊಂದಿದ್ರೆ ಮಾತ್ರ ಕೇಳುವವನಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸಲಿಕ್ಕೆ. ಇದೆಲ್ಲವನ್ನೂ ಕೂಡ ಕೊಡುವವರು ದತ್ವಾ ಪಾಠವಾದೀನ್ ದತ್ವಾ ಸಮಸ್ತ ದೋಷಾನ್ ಹತ್ವಾ ಗುರು ರಾಘವೇಂದ್ರ ಸಹ ನಹ ಅವ್ಯಾತ್, ನಮ್ಮನ್ನ ರಕ್ಷಿಸಲಿ. ಶರೀರದಲ್ಲಿ ಯಾವುದೋ ಆಹಾರದ ಕೊರತೆಯೋ, ಅತಿಯಾದ ಸೇವನೆಯೋ, ವ್ಯತ್ಯಾಸವಾದ ರೀತಿಯ ಜೀವನದ ಶೈಲಿಯೋ, ಇದರಿಂದ ಶರೀರದಲ್ಲಿ ಅನೇಕ ರೋಗಗಳು ಹುಟ್ಟುತ್ತವೆ. ಅಂತಹ ಸಮಸ್ತ ರೋಗಗಳನ್ನು ಕೂಡ, ಇದಕ್ಕೆ ಉದಾಹರಣೆ ಹೇಳಲಿಕ್ಕೆ ಹೋದ್ರೆ 100, 1000, ಲಕ್ಷಗಟ್ಲೆ ಉದಾಹರಣೆ ಹೇಳ್ಬೋದು. ಡಾಕ್ಟರ್ ಕೈ ಬಿಟ್ಟು ಬದುಕುವುದಿಲ್ಲ, ನೀವು ಸುಮ್ಮನೆ ಮನೆಗೆ ತಗೊಂಡೋಗಿ ಚಾಪೆ ಹಾಕಿ ಮಲಗಿಸಿ ಅಂತ ಡಾಕ್ಟರ್ ಕೈ ಬಿಟ್ಟ ಸಂಗತಿಗಳೆಲ್ಲ ರಾಘವೇಂದ್ರ ಗುರುಗಳ
ಅದು ಮಂತ್ರಾಲಯಕ್ಕೆ ಹೋಗಿಯೇ ಆಗ್ಬೇಕಾಗಿಲ್ಲ. ಸಿದ್ದನ್ನ ಸಾವಿರಾರು ಜನರ ಬಾಯಲ್ಲಿ ಕೇಳಲಿಕ್ಕಾಗತ್ತೆ. ಡಾಕ್ಟ್ರು ಇದಕ್ಕೆ ಆಪರೇಷನ್ ಮಾಡ್ಲಿಕ್ಕಾಗಲ್ಲ, ಶರೀರದಲ್ಲಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಟ್ಟ ಮಂದಿ ಗುರುಗಳಲ್ಲಿ ಕ್ಷಮೆ ಕೇಳಿ ನನ್ನನ್ನು ನೀವೇ ಉದ್ಧರಿಸಬೇಕು ಅಂದಾಗ ರಾತ್ರಿ ಯಾರೋ ಬಂದು ಗುರುಗಳ ವೃಂದಾವನದ ಬಳಿಯಲ್ಲಿ ಆಶ್ರಯ ಇಲ್ಲದೆ ಮಲಗಿರುವಂತಹ ಸ್ಥಿತಿಯಲ್ಲಿ 16 ದಿವಸಗಳ ಸೇವೆಯ ಫಲವೋ ಎನ್ನುವ ಹಾಗೆ ಅವರ ದೇಹದೊಳಗೆ ಪ್ರವೇಶ ಮಾಡಿ ಕೈ ಹಾಕಿ ಆಪರೇಷನ್ ಮಾಡಿಟ್ಟಂತಹ ಸ್ಥಿತಿಯ ಅನುಭವಗಳನ್ನು ಕೂಡ ಅನೇಕ ಮಂದಿ ಹೊಂದಿದ್ದಾರೆ. ಮೂಳೆ ತುಂಡರಿಸಿ ಕೂಡಿಸ್ಲಿಕ್ಕಾಗುದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದದ್ದು ಕೂಡ ಮತ್ತೆ ನೆಟ್ಟಗಾಗಿದೆ. ಆಪರೇಷನ್ ಹೊಲದದ್ದು ಒಳಗೆ ಏನೋ ಹೆಚ್ಚು ಕಮ್ಮಿಯಾಗಿ ಕೀವಾಗಿ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾಗ ಕೀವು ಮರೆಯಾದದ್ದಿದೆ. ಕ್ಷಯ ರೋಗದಂತದ್ದು ಪರಿಹಾರವಾದದ್ದಿದೆ. ಕ್ಯಾನ್ಸರ್ನಂತಹ ಪರಿಹಾರವಿಲ್ಲದ ಸ್ಥಿತಿಯಲ್ಲಿರುವ ರೋಗಗಳೂ ಕೂಡ ಗುರುಗಳ ವಿಶೇಷ ಕಾರುಣ್ಯದಿಂದ ಅವನ ಭಕ್ತಿ ಪ್ರಾಮಾಣಿಕವಾದದ್ದಾದಾಗ ಅದಕ್ಕೆ ರಕ್ಷಣೆ ಕೊಟ್ಟದ್ದಿದೆ. ಅದರಿಂದಾಗಿ ಅವರ ಈ ಸ್ತೋತ್ರ ಸುಮ್ನೆ ಶ್ಲೋಕ ಭಕ್ತಿ ಮಾಡ್ಲಿಕ್ಕೋಸ್ಕರ ಹೇಳಿದ್ದಲ್ಲ. ಶರೀರೋತ್ಥ ಸಮಸ್ತ ದೋಷ. ಗುರುಗಳು ಬೇಕು ಅಂತ ಕೇಳುವವರಿಗೆ ಗುರುಗಳು ಸಿಗ್ತಾರೆ, ಸಾಧನೆಯ ಮಾರ್ಗ ಬೇಕು ಅಂತ ಕೇಳಿದವರಿಗೆ ಸಾಧನೆಯ ಮಾರ್ಗ ಸಿಗುತ್ತೆ, ಜ್ಞಾನ ಬೇಕು ಅಂತ ಕೇಳಿದವರಿಗೆ ಜ್ಞಾನ ಸಿಗುತ್ತೆ, ಭಗವಂತನಲ್ಲಿ ಭಕ್ತಿ ಬೇಕು ಅಂತ ಕೇಳಿದವರಿಗೆ ಭಕ್ತಿ ಸಿಗುತ್ತೆ. ಇನ್ನು ಲೌಕಿಕವಾಗಿ ಏನೇನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಸಂಪತ್ತು ಸಿಗಬೇಕು, ಉದ್ಯೋಗ ಸಿಗಬೇಕು, ಕಾಟಗಳು ಯಾರು ವಿನಾಕಾರಣ ಕೊಡ್ತಾ ಇರುವ ಉಪದ್ರವದಿಂದ ಪಾರಾಗಬೇಕು, ಇಂಥ ನೂರಾರು ಸಾವಿರಾರು ಬಗೆಯ ಅತ್ಯಂತ ಕ್ಷುಲ್ಲಕವಾದ ಪ್ರಾರ್ಥನೆಗಳನ್ನೂ ಕೂಡ ಅತ್ಯಂತ ಸಹಜವಾದ ಸ್ಥಿತಿಯಲ್ಲಿ ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟಂತಹ ದೃಷ್ಟಾಂತಗಳಿವೆ. ಯಾರೋ ಒಬ್ರು ಅವರ ಪಾದದ ನೀರು ಅಂದ್ರೆ ಅವರ ಪಾದುಕೆಯನ್ನ ಅವರು ಸಂಗ್ರಹ ಮಾಡಿದ್ದರಲ್ಲಿ ಅದರ ಮೇಲೆ ಅಕ್ಷತೆ ಕಾಳು ನೀರು ಹಾಕಿ ಎಷ್ಟೋ ಜನಕ್ಕೆ ಎಷ್ಟೋ ತರದ ರೋಗಗಳನ್ನು ಪರಿಹರಿಸಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಕೊಟ್ಟು ಪುಣ್ಯಾತ್ಮ ಅವರು ಯಾವ ಸನ್ನಿಧಾನದ ಪಕ್ಕದಲ್ಲಿ ಇದ್ದು ಆ ಕೆಲಸ ಮಾಡಿ ಜನರಿಗೆ ರೋಗ ಪರಿಹಾರ ಮಾಡಿದ್ರು. ಒಬ್ರಿಬ್ರಲ್ಲ, 16,000 ಜನ ಬೇರೆ ಬೇರೆ ತರದ ರೋಗಗಳಿಂದ ಸಮಸ್ಯೆಗಳಿಂದ ಪಾರಾಗಿದ್ದಕ್ಕಾಗಿ ಅವರಿಗೆ ದುಡ್ಡು ಬಂದಿತ್ತು. ಸುಮಾರು 2.5 ಕೋಟಿನೋ 3 ಕೋಟಿನೋ ಎಷ್ಟೋ. ಆ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಒಂದೇ ಒಂದು ಪೈಸೆಯನ್ನ ಆ ವ್ಯಕ್ತಿ ಇಟ್ಟುಕೊಳ್ಳದೆ, ಇದು ರಾಘವೇಂದ್ರ ಸ್ವಾಮಿಗಳು ಅವರ ಬಲದಿಂದ ನನ್ನಲ್ಲಿ ಕೆಲಸ ಮಾಡಿಸಿದ್ದಾದ್ರಿಂದ ಇದರವರದ್ದೇ ದುಡ್ಡು ಅಂತ ಒಂದು ದಿವಸ ತೆಗೆದುಕೊಳ್ಳದೆ ಹಾಗೆ ಆ ಮಠದ ಜೀರ್ಣೋದ್ಧಾರದ ಕಾರ್ಯಕ್ಕಾಗಿ ಸಮರ್ಪಿಸಿದ್ದನ್ನ ಇವತ್ತು ಕೂಡ ಉಡುಗಣಿಯಲ್ಲಿ ಒಂದು ಬೋರ್ಡ್ ಅಲ್ಲಿ ಅವರ ಹೆಸರಿದೆ. ಅವ್ರು ಏನು ಬೇರೆ ಏನೂ ಮಾಡಲ್ಲ, ರಾಘವೇಂದ್ರ ಗುರುಗಳ ಬಗ್ಗೆ ನಿರಂತರ ಸ್ತುತಿ ಮಾಡ್ತಿರ್ತಾರೆ. ರಾಘವೇಂದ್ರ ಗುರುವೇ ನಮಃ ಅಂತ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಸ್ತೋತ್ರ ಮಾಡ್ತಾರೆ. ನಿಷ್ಠೆಯಿಂದ ಗುರುಗಳನ್ನ ನಂಬಿ ಅವ್ರಿಗೆ ಸೇವೆ ಮಾಡ್ತಾರೆ. ನಿಶುಲ್ಕವಾಗಿ ಜನರ ಹತ್ರ, ಕಷ್ಟದಲ್ಲಿದ್ದವ್ರ ಹತ್ರ 1 ಪೈಸೆ ತಗೊಳಲ್ಲ. ಆದ್ರೆ ಅವರಾಗೆ ಕೊಟ್ರೆ ಅದನ್ನ ಡಬ್ಬಿಗೆ ಹಾಕ್ಲಿಕ್ಕೆ ಹೇಳ್ತಾರೆ. ಆ ಡಬ್ಬಿಯಲ್ಲಿ ಬಂದ ದುಡ್ಡನ್ನ ಅವರು ವರ್ಷದ ಕೊನೆಯಲ್ಲೋ 2 ವರ್ಷದ ಕೊನೆಯಲ್ಲೋ ಕೊಂಡು ಹೋಗಿ ಮಠಕ್ಕೆ ಕೊಡ್ತಾರೆ. ಹಾಗಿರುವ ಒಂದು ಶರೀರದಲ್ಲಿ ಹುಟ್ಟಿದ ಅನೇಕ ಬಗೆಯ ದೋಷಗಳನ್ನ ಕಳೆದು ಅನುಗ್ರಹಿಸಿದಂತಹ ಕೆಲಸ ಕೇವಲ ಮಂತ್ರಾಲಯ ಅಲ್ಲ, ಅದರ ಹೊರಭಾಗದ ಎಷ್ಟೋ ಸಣ್ಣ ಪುಟ್ಟ ಗುಡಿಗಳಲ್ಲೂ ಕೂಡ ಇಷ್ಟಿದ್ರೂ ಕೂಡ ಇದನ್ ಬಿಟ್ಟು ಇನ್ಯಾವ್ದ್ಯಾವ್ದೋ ಬಾ ಅಂತ ಕರ್ದಲ್ಲೆಲ್ಲೋ ಹೋಗ್ತಾರೆ ಬದುಕಿನ ಭಾವನೆಯನ್ನು ಕಳ್ಕೊಳ್ಳಿಕ್ಕೆ. ನಿಮಗೆ ಜೀವನದ ಕಷ್ಟ ಪರಿಹಾರ ಆಗ್ಬೇಕು, ಇಲ್ಲಿಗೆ ಬನ್ನಿ. ಲೌಕಿಕದಿಂದ ಆಚೆಗಿರುವಂತಹ ಸಮಸ್ಯೆಗಳಿಗೆ ಉತ್ತರ ಕಾಣುವ ಬಯಕೆ ಆಗ್ಲೂ ಇಲ್ಲಿಗೆ ಬನ್ನಿ, ಯೋಚನೆನೇ ಮಾಡಬೇಡಿ ಅಂತ ಹೇಳುವ ವಿಶಿಷ್ಟವಾದ ಗುರುತ್ವ ಅದು ರಾಘವೇಂದ್ರ ಗುರುಗಳದ್ದು. ಇಷ್ಟಾಗಿ ಅವರಿಗೆ ಆ ಗುರುತ್ವ ಬರ್ಲಿಕ್ಕೆ ಕಾರಣ ಮತ್ತೆ ಆಚಾರ್ಯ ಮಧ್ವರದ್ದೇ ಶಾಸ್ತ್ರದ ಪ್ರಮೇಯವನ್ನ ಹೃದಯದಲ್ಲಿ ಇಟ್ಟುಕೊಂಡೇ ಧಾರಣೆ ಮಾಡಿಕೊಂಡೇ ಲೋಕಕ್ಕೆ ಬೋಧಿಸಿದ್ದು. ಅದರ ಜೊತೆಗೆ ರಾಮಚಂದ್ರ ರೂಪಿ ಪರಮಾತ್ಮನ ವಿಶೇಷ ಅನುಸಂಧಾನವನ್ನ ಮಾಡಿರುವಂಥದ್ದು. ಇಂತಹ ಗುಣದಿಂದ ಕೂಡಿರುವ ರಾಘವೇಂದ್ರ ಗುರುಗಳ ಚಿಂತನೆಯನ್ನ ನಾವು ಎಷ್ಟು ಮಾಡಿದ್ರು ಅದು ಕಮ್ಮಿನೇ. ಅವರ ಬಗ್ಗೆ ಕೇಳಿದಷ್ಟು ಮನಸ್ಸಿಗೆ ಆನಂದ ಆಗುತ್ತೆ. ಆದ್ರಿಂದ ಅಂತಹ ಗುರುಗಳ ವಿಶೇಷ ಚಿಂತನೆಯನ್ನು ಇವತ್ತು ಕೆಲವು ಸಂಗತಿಗಳನ್ನು ಮಾಡಿದ್ದೇವೆ.
ಇವತ್ತಿಗೆ ಇಲ್ಲಿನ ಚಿಂತನೆಯನ್ನು ಮುಗಿಸೋಣ. ಇವತ್ತು ಭಜನೆ ಕಾರ್ಯಕ್ರಮ ಮೋಸ್ಟ್ಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮತ್ತೊಂದು ಉಪನ್ಯಾಸ ಇದೆ ಈಗ. ಅದರಿಂದಾಗಿ ಅಕಸ್ಮಾತ್ ಆಗತ್ತೆ ಅಂದ್ರೆ 10 ಗಂಟೆ ಅಷ್ಟೊತ್ತಿಗೆ ಮತ್ತೆ ಕ್ಲಬ್ ಹೌಸ್ ಅಲ್ಲಿ ಸೇರೋಣ. ಈ ರೀತಿಯಾದ ಶ್ರೀಕೃಷ್ಣ